ಜೀವನದಲ್ಲಿ ನಾವೆಷ್ಟೇ ಬೆಳೆದರೂ ಸಮಯ ಬಂದಾಗ ಹೋಗಲೇಬೇಕು. ವಿಧಿಯ ಆಟದ ಮುಂದೆ ಎಲ್ಲರೂ ಕೂಡ ಶೂನ್ಯ. ಭಗವಂತ ನಮ್ಮನ್ನು ಯಾವಾಗ ಬೇಕೋ ಆಗ ಕರೆದುಕೊಂಡು ಬಿಡ್ತಾನೆ. ಯಾವಾಗ ಹೇಗೆ ಯಾವ ಸ್ವರೂಪದಲ್ಲಿ ಸಾವು ಬರುತ್ತೆ ಗೊತ್ತಾಗಲ್ಲ. ವೇದಿಕೆ ಮೇಲೆ ಕುಣಿಯುವಾಗಲೇ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ವಿಧಿಯಾಟದ ಮುಂದೆ ಎಲ್ಲರೂ ಕೂಡ ಶೂನ್ಯ. ಶರಾರ ಶರಾರ ಹಾಡಿಗೆ ನೃತ್ಯ ಮಾಡುವಾಗಲೇ ಹೃದಯಾಘಾತ ಸಂಭವಿಸಿದೆ. 25 ವರ್ಷದ ಯುವತಿಗೆ ವೇದಿಕೆ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿದೆ. ನೋಡಿ, ಮನುಷ್ಯನ ಈ ಹೃದಯ ಇದೆಯಲ್ಲ, ನಿಲ್ಲೋದಕ್ಕೆ ಯಾವ ಸಮಯದ ಪರಿಜ್ಞಾನನೂ ಇಲ್ಲ. ನ್ಯೂಸ್ ಓದುವ ವಾರ್ತಾವಾಚಕ, ಡ್ಯಾನ್ಸ್ ಮಾಡುವ ನೃತ್ಯಗಾರ್ತಿ ಯಾವಾಗ ಬೇಕಾದರೂ ಸಾವನ್ನಪ್ಪಬಹುದು. 25 ವರ್ಷದ ಯುವತಿ ಆಸ್ಪತ್ರೆಗೆ ದಾಖಲಿಸಿದ್ರೂ ಯುವತಿ ಬದುಕುಳಿಯಲಿಲ್ಲ. ಕೋವಿಡ್ ವ್ಯಾಕ್ಸಿನ್ನಿಂದಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಎಂದು ಕಮೆಂಟ್ ನೋಡಿ. ಆ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಎಂಥವರ ಹೃದಯವೂ ಕೂಡ ಜಲ್ಲೆನ್ನುವಂತಹ ದೃಶ್ಯ ಅದು. 1 ಸೆಕೆಂಡಿಗೂ ಮುಂಚೆ ಆಕೆಯಲ್ಲಿದ್ದಂತಹ ಆನಂದ ಇದೆಯಲ್ಲ, ಆ ಸಾವಿನ ಸೂಚನೆಯನ್ನು ಕೊಟ್ಟಿರಲಿಲ್ಲ ಆಕೆಗೆ. ಕುಣಿತಾ ಇದ್ದಾಗಲೇ ಆ ಹೃದಯ ಸ್ತಂಭನ ನಿಂತು ಹೋಗುತ್ತೆ. ಸ್ತಂಭಿಸ್ತಾ ಇರುತ್ತೆ, ಹೃದಯ ಕಂಪಿಸ್ತಾ ಇರುತ್ತೆ. ಯಾವಾಗ ನಿಂತುಕೊಳ್ಳುತ್ತೋ ಮುಗೀತು ಮನುಷ್ಯನ ಉಸಿರು. ಕುಣಿತಾ ಇದ್ಲು, ತಕ್ಷಣ ಹಾರ್ಟ್ ಅಟ್ಯಾಕ್ ಆಗಿದೆ. 25 ವರ್ಷದ ಯುವತಿ. ಆಕೆಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಆಕೆ ತಕ್ಷಣವೇ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ.